ಈ ವಿಚಾರದಲ್ಲಿ ನಾನು ಈ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವ್ರನ್ನ ಅಭಿನಂದಿಸ್ತೇನೆ. ನೆನ್ನೆ ಪೇಪರ್ಲ್ಲಿ ಕೊಟ್ಟಿದ್ದಾರೆ, ಪಾಪ ಖುಷಿ ಆಯ್ತು ನಾನು ನೋಡಿ. ವಾಲ್ಮೀಕಿ ನಿಗಮದ ದುಡ್ಡು ತಿಂದವರು ರೋಗ ಬಂದು ಸಾಯಿಲಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಬ್ಬ ಆಡಳಿತ ಪಕ್ಷ ಶಾಸಕನಾಗಿ ತಮ್ಮದೇ ಸರ್ಕಾರಕ್ಕೆ ಕಿವಿ ಹಿಂಡು ಕೆಲಸ ಮಾಡಿದ್ದಾರೆ. ಯಾರೇನೇ ಇರಲಿ, ಆ ಸಮುದಾಯಕ್ಕೆ ತೊಂದರೆ ಆದಾಗ ಅದನ್ನು ವಿರುದ್ಧ ನಿಲ್ಲುವ, ಅದರ ಪರ ನಿಲ್ಲುವಂಥ ಕೆಲಸವನ್ನು ದ್ರಾಷ್ಟ್ಯವನ್ನು ತೋರಿಸಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಆದರೆ ಅವರಿಗೆ ಮುಖ್ಯಮಂತ್ರಿಗಳೇ MLA ಆಗಬೇಕು ಅಂತ ಇರೋ ಜಾಗದಲ್ಲಿ ಬಂದು ಅವ್ರು ಗೆದ್ದಿದ್ದೀರಿ. ಅವ್ರು ನೇರವಾಗಿ ಮುಖ್ಯಮಂತ್ರಿಗೆ ಮಾತಾಡಬೇಕು. ಮುಖ್ಯಮಂತ್ರಿಗೆ ಮಾತಾಡಿ ಅವ್ರು ಹೇಳಬೇಕು, ನೀವು ರಾಜೀನಾಮೆ ಕೊಡಿ, ನಿಮ್ಮ ಕಾಲದಲ್ಲಿ ದೊಡ್ಡ ಹಗರಣ ಆಗಿದೆ ಹಾಗಾಗಿ ರಾಜೀನಾಮೆ ಕೊಡಿ ಅನ್ನೋ ಮಾತನ್ನು ಕೊತ್ತೂರು ಮಂಜುನಾಥ್ ಹೇಳಿದರೆ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಿಚಾರದಲ್ಲಿ ನಾನು ಈ ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವ್ರನ್ನ ಅಭಿನಂದಿಸ್ತೇನೆ. ನೆನ್ನೆ ಪೇಪರ್ಲ್ಲಿ ಕೊಟ್ಟಿದ್ದಾರೆ, ಪಾಪ ಖುಷಿ ಆಯ್ತು ನಾನು ನೋಡಿ. ವಾಲ್ಮೀಕಿ ನಿಗಮದ ದುಡ್ಡು ತಿಂದವರು ರೋಗ ಬಂದು ಸಾಯಿಲಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಬ್ಬ ಆಡಳಿತ ಪಕ್ಷ ಶಾಸಕನಾಗಿ ತಮ್ಮದೇ ಸರ್ಕಾರಕ್ಕೆ ಕಿವಿ ಹಿಂಡು ಕೆಲಸ ಮಾಡಿದ್ದಾರೆ. ಯಾರೇನೇ ಇರಲಿ, ಆ ಸಮುದಾಯಕ್ಕೆ ತೊಂದರೆ ಆದಾಗ ಅದನ್ನು ವಿರುದ್ಧ ನಿಲ್ಲುವ, ಅದರ ಪರ ನಿಲ್ಲುವಂಥ ಕೆಲಸವನ್ನು ದ್ರಾಷ್ಟ್ಯವನ್ನು ತೋರಿಸಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಆದರೆ ಅವರಿಗೆ ಮುಖ್ಯಮಂತ್ರಿಗಳೇ MLA ಆಗಬೇಕು ಅಂತ ಇರೋ ಜಾಗದಲ್ಲಿ ಬಂದು ಅವ್ರು ಗೆದ್ದಿದ್ದೀರಿ. ಅವ್ರು ನೇರವಾಗಿ ಮುಖ್ಯಮಂತ್ರಿಗೆ ಮಾತಾಡಬೇಕು. ಮುಖ್ಯಮಂತ್ರಿಗೆ ಮಾತಾಡಿ ಅವ್ರು ಹೇಳಬೇಕು, ನೀವು ರಾಜೀನಾಮೆ ಕೊಡಿ, ನಿಮ್ಮ ಕಾಲದಲ್ಲಿ ದೊಡ್ಡ ಹಗರಣ ಆಗಿದೆ ಹಾಗಾಗಿ ರಾಜೀನಾಮೆ ಕೊಡಿ ಅನ್ನೋ ಮಾತನ್ನು ಕೊತ್ತೂರು ಮಂಜುನಾಥ್ ಹೇಳಿದರೆ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ.